ಜಾತಿ ಗಣತಿ ವರದಿ ಇದೆಯಲ್ಲ, ಜಾತಿ ಗಣತಿ ವರದಿ ಜಟಾಪಟಿ ಈಗಲೂ ಕೂಡ ಮುಗಿಯೋ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಯಾವಾಗ ಸಿದ್ದರಾಮಯ್ಯನವರು 2018-19 ಏನು ಅಂದರೆ 14-15 ಏನೊಂದು ಜಾತಿ ಗಣತಿಯನ್ನು ಮಾಡ್ತಾರಲ್ಲ, ಜಾತಿ ಗಣತಿ ಮಾಡಿದಂಥ ಸಂದರ್ಭದಲ್ಲಿ ಅದನ್ನು ಈಗ ಮೊನ್ನೆ ಅಷ್ಟೇ ಅದನ್ನು ವರದಿಯನ್ನು ಮಂಡನೆ ಮಾಡೋದಕ್ಕೆ ಮುಂದಾಗ್ತಾರೆ. ಆ ಸಂದರ್ಭದಲ್ಲಿ ಇದೇ BJP ನಾಯಕರು, ಇದೇ BY ವಿಜಯೇಂದ್ರ BJP ರಾಜ್ಯಾಧ್ಯಕ್ಷರು ನಮಗೆ ಈ ಸಂಸದ ಅಂದರೆ ಈ ಒಂದು ಜಾತಿ ಗಣತಿ ವರದಿನೇ ಬೇಡ, ನಮಗೆ ಇದು ವರದಿನೇ ಸರಿ ಇಲ್ಲ ಅಂತ ಹೇಳ್ತಾ ಇದ್ರು. ಅಂದರೆ ಈ ಜಾತಿ ಗಣತಿಯನ್ನು ಮಾಡಿ ದೇಶವನ್ನು ಮತ್ತು ಜಾತಿಗಳನ್ನು ಜಾತಿ ಅಂತ ಹೇಳಿಬಿಟ್ಟು ಒಡೆಯುವ ಕೆಲಸ ಮಾಡ್ತಾ ಇದ್ದಾರೆ ಅಂತ ಇದೇ BJP ನಾಯಕರು ಕಾಂಗ್ರೆಸ್ನ ವಿರುದ್ಧ ಏನಂತಂದರೆ ಆರೋಪವನ್ನು ಮಾಡಿದರು, ವಾಗ್ದಾಳಿಯನ್ನು ಮಾಡಿದರು. ಇದನ್ನೇ ಬ್ರಹ್ಮಾಸ್ತ್ರವನ್ನಾಗಿ ಬಳಸ್ಕೊಂಡಿದ್ರು. ಆದರೆ ಯಾವಾಗ ಕೇಂದ್ರದಿಂದ ಜಾತಿ ಗಣತಿ ಮಾಡಿ ಅಂತ ಹೇಳಿದಾಗ ಪ್ಲೇಟ್ ಉಲ್ಟಾ ಹೋಗ್ಬಿಡುತ್ತೆ. ಜಾತಿ ಗಣತಿ ತುಂಬ ಒಳ್ಳೆಯದಿದ್ದು, ಜಾತಿ ಗಣತಿಯನ್ನು ಮಾಡಬೇಕು, ಅಭಿವೃದ್ಧಿ ಆಗತ್ತೆ, ಹಿಂದುಳಿದವರೆಲ್ಲ ಮುಂದೆ ಬರ್ತಾರೆ ಅದನ್ನೇ ಮಾಡ್ತಾ ಇದ್ದದ್ದು ಸಿದ್ದರಾಮಯ್ಯನವ್ರನ್ನು ಕೂಡ ಅಷ್ಟೇ. ಆದರೆ ಅವ್ರಿಗೆ ಏನಂತಂದರೆ ಶಂಕದಿಂದ ಬಂದ್ರೇ ತೀರ್ಥ ಅಂತ ಹೇಳ್ತಾರಲ್ಲ, ಆ ಥರನಾಗಿ ಯಾವಾಗ PM ಮೋದಿ ಅವರು ಇಲ್ಲ ಜಾತಿ ಗಣತಿಯನ್ನು ಮಾಡಿ ಅಂತ ಹೇಳ್ತಾರಲ್ಲ, ಆ ಸಂದರ್ಭದಲ್ಲಿ ಇವರೆಲ್ಲ ಒಪ್ಕೊಂಡು ಬಿಡ್ತಾರೆ. ಓ, ಜಾತಿ ಗಣತಿ ಒಳ್ಳೆಯದು, ನಾವು ಓಪನ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಈಗ ಜಾತಿ ಗಣತಿಯನ್ನು ಅಂದರೆ ಮತ್ತೊಂದು ಸರ್ತಿ ಜಾತಿ ಗಣತಿಯನ್ನು ಮಾಡಬೇಕು ಅಂತ ಈಗ ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಅವರು ಹೈಕಮಾಂಡ್ ಜೊತೆ ಮಾತುಕತೆಯನ್ನು ಮಾಡಿಕೊಂಡು ಬಂದಿದ್ದಾರೆ. ಇನ್ನು 60ರಿಂದ 80 ದಿನಗಳಲ್ಲಿ ಮತ್ತೆ ಜಾತಿ ಗಣತಿ ವರದಿಯನ್ನು ಮತ್ತೊಂದು ಸರ್ತಿ ಮಾಡಿ ಅದನ್ನು ರಿಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇವತ್ತು ಜಾತಿ ಗಣತಿ ಚರ್ಚೆಗಿಂದು ವಿಶೇಷ ಕ್ಯಾಬಿನೆಟ್ ಸಭೆಯನ್ನು ಕರೆಯಲಾಗಿದೆ. ಈ ಕ್ಯಾಬಿನೆಟ್ ಸಭೆಯಲ್ಲಿ ಜಾತಿ ಗಣತಿ ವರದಿಯನ್ನು ಅಂದರೆ ಜಾತಿ ಗಣತಿಯನ್ನು ಮತ್ತೊಂದು ಸರ್ತಿ ಮಾಡಬೇಕು ಅಂತ ಇದ್ದೀವಿ, ನಿಮ್ಮ ಅಭಿಪ್ರಾಯ ಏನು ಅಂತ ತಮ್ಮ ಸಚಿವ ಸಂಪುಟದಲ್ಲಿರುವಂತಹ ಶಾಸಕರು ನಾಯಕರನ್ನ ಕೇಳಬೇಕು ಅಂತ ಸಿದ್ದರಾಮಯ್ಯ ಸರ್ಕಾರ ಮುಂದಾಗಿದೆ. ಇದರ ಬಗ್ಗೆ DK ಶಿವಕುಮಾರ್ ಅವರು ಹೇಳ್ತಾರೆ, ಏನು ಹೇಳಿದಾರಂತ ನೋಡ್ಕೊಂಡು ಬನ್ನಿ. ಜಾತಿ ಗಣತಿನ ಟೀಕೆ ಮಾಡಿದವರು ಅವರೇ. ಜಾತಿ ಗಣತಿನ ಯಾಕೆ ಅವ್ರು ಇಸ್ಕೊಳ್ಳಿಲ್ಲ? ದುಡ್ಡು ಖರ್ಚಾಗಿತ್ತಾನೆ, ಯಾಕೆ ತಗೊಳ್ಳಿಲ್ಲ? ಇವತ್ತು ಅದನ್ನ ಉಪಯೋಗಿಸ್ತೀವಿ. ಯಾರ್ಯಾರು ಬಿಟ್ಟೋಗಿದೆ ಅಂತವೆಲ್ಲ ರೆಕ್ಟಿಫೈ ಮಾಡ್ತೀವಿ, ಸಮಾಜಕ್ಕೆ ಒಳ್ಳೇದಾಗ್ಲಿ ಅಂತೇಳಿ ನಾವು ಮಾಡ್ತಾ ಇದ್ವಿ. ಅಂದ್ರೆ ವೈಜ್ಞಾನಿಕ ಅದನ್ನ ನಾಳೆ ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಮಾಡ್ತೀವಿ. ಏನು ಆಗಿರೋಂಥ ಸೆನ್ಸಸ್ ಏನು ವೇಸ್ಟ್ ಏನು ಆಗಲ್ಲ. ಇನ್ನು ಯಾರ್ಯಾರು ಬಿಟ್ಟು ಹೋಗಿದ್ದಾರೆ, ಕೆಲವು ಸಮಾಜದವರು ನನ್ನ ಹತ್ರ ಜೈನ್ ಸಮಾಜದವ್ರು ಬಂದಿದ್ರು, ಬಂಟ್ ಸಮಾಜದವ್ರು ನನ್ನ ಹತ್ರ ಬಂದಿದ್ರು, ಇವರು ಬೇರೆ ನಮ್ಮ ಬೆಸ್ತ ಸಮಾಜದವ್ರು ಬಂದಿದ್ರು, ಬೇರೆ ಬೇರೆಯವರೆಲ್ಲ ಬಂದು ನನಗೆ ನಮ್ಮದು ನಂಬರು, ಇವರು ನಮ್ಮ ಲಂಬಾಣಿ ಸಮಾಜದವ್ರು ಬಂದಿದ್ರು, ಭಾಳ ಜನ ಎಲ್ಲ ಬಂದಿದ್ರು, ನಮ್ಮ ಶಾಸಕರುಗಳು ಬೇರೆಯವರೆಲ್ಲ ಬಂದಿದ್ರು. ಅವ್ರದ್ದೆಲ್ಲ ಒಪಿನಿಯನ್ ಇದೆ. ಈ ವೈಜ್ಞಾನಿಕವಾಗಿ ಎಲ್ಲ ಮನೆ ಹೋಗಿ ಮಾಡಿದ್ದಾರೆ. ನಾನು ಕೃಷ್ಣ ಬೈರೇಗೌಡರು ಕೆಲವರೆಲ್ಲ ನಾವು ಮಾತಾಡಿದ್ರು, ಕೆಲವರೆಲ್ಲ ಮನೆಗೆ ಹೋಗಿ ಚೀಟಿ ಕೂಡ ಅಂಟಿಸೆಲ್ಲ ಪ್ರಯತ್ನ ಮಾಡಿದ್ದಾರೆ ನಮ್ಮ ಅಧಿಕಾರಿಗಳು. ಹಂಗಾರೆ ನಮ್ಮ ಟೀಚರ್